ಹಿಂದಿನ ಕಾಲದೊಳಗೆ ಅಂದ್ರೆ ರಾಜ್ಯಾಡಳಿತ ಏನು ನಡೆಸ್ತಿದ್ರಲ್ಲ ಆ ಒಂದು ಸಂದರ್ಭದೊಳಗೆ ಈ ಒಂದು ಬಳ್ಳಿಯ ಬೀಜವನ್ನು ತಗೊಂಡು ವಿಷವನ್ನಾಗಿ ಬಳಸ್ತಿದ್ರಂತ್ರಿ. ಇದರಿಂದ ಎಷ್ಟೋ ಶತ್ರುಗಳನ್ನು ಕೊಂದಾರಂತ್ರಿ. ಅಂತಹ ಒಂದು ಬೀಜವನ್ನು ಹುಡ್ಕೊಂಡು ನಾವು ಇವತ್ತು ಹೊಂಟೀವಿ. ಮತ್ತು ಈ ಬೀಜ ನಾಗರ ಹಾವಿನ ವಿಷ ಏನಿರುತ್ತಲ್ಲ ಅದಕ್ಕಿಂತ ಡಬಲ್ ವಿಷ ಇರುವಂತಹ ಬೀಜ ರೀ ಇದು. ಇದಷ್ಟೇ ಅಲ್ರಿ, ಈ ಬಳ್ಳಿಯ ಬೇರುಗಳೇನಿರ್ತಾವ ಆ ಬೇರುಗಳ ಚೂರ್ಣವನ್ನು ಬೆಳಿಗ್ಗೆ ಸಾಯಂಕಾಲ ಹಾಲಿನೊಳಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಪುರುಷತ್ವ ಹೆಚ್ಚಾಗುತ್ತಂತ್ರಿ. ಅಂದ್ರೆ ಗಂಡಸ್ತನ ಹೆಚ್ಚಾಗುತ್ತಂತ. ಇಷ್ಟೇ ಅಲ್ರಿ, ಅದೆಷ್ಟು ಔಷಧಿಯ ಗುಣಗಳು ಈ ಒಂದು ಬಳ್ಳಿ ಒಳಗೆ ಅದಾವ್ರಿ. ನಿಜ ಹೇಳ್ತೀನಿ, ಇದು ನೋಡೋಕ್ಕೂ ಕೂಡ ಅಷ್ಟೇ ಸುಂದರವಾಗಿರತ್ತಾ. ಮತ್ತು ಈ ಥರದ ವಿಡಿಯೋನ ನೀವೆಲ್ಲೂ ಮೊದಲು ನೋಡಿರ್ಲಿಕ್ಕಿಲ್ಲ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸೊ ನಾನು ಹುಡ್ಕೊಂಡು ಹೊಡಿರುವಂಥ ಬೀಜದ ದಾರಿ ಬಗ್ಗೆ ಅವರು ಕೂಡ ಇನ್ಫಾರ್ಮೇಷನ್ ಕೊಟ್ಟಾರೆ. ಬರ್ರಿ ಈಗ ನಾನು ನನ್ನ ರೂಟ್ನ ಚೇಂಜ್ ಮಾಡಾಕತ್ತೀನಿ. ಆ್ಯಕ್ಚುಲಿ ನಾನು ಹಿಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಈಗ ಹಿಂಗೆ ಹೋಗಿ ಅಲ್ಲಿ ಮೇಲೆ ಹತ್ತೀನಿ ರೀ. ದೇವ್ರ ಗುಡದ ಹತ್ರ ಒಂದು ಪರಮಾನಂದ ದೇವಸ್ಥಾನ ಇದೆ ಅಂತ, ಅಲ್ಲಿ ಅದರ ಅಕ್ಕಪಕ್ಕ ಇರ್ಬೋದು ಅಂತ ಅವ್ರು ಹೇಳ್ಯಾರ. ನಾನೀಗ ಮನೆಯಿಂದ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ ನಡ್ಕೊಂಡು ಬಂದೀನಿ ರೀ. ಇನ್ನೂ ಸಾಕಷ್ಟು ದೂರ ನಡಿಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕಂದ್ರೆ ಹುಡ್ಕೊಂಡು ಹೋಗ್ಬೇಕಲ್ಲ, ಗೊತ್ತಿರಲಿಲ್ಲ. ಈಗ ಒಬ್ರನ್ನ ಕೇಳಿದೆ, ಅವ್ರು ದಾರಿ ಹೇಳ್ಯಾರ ಅಲ್ಲಿ ಮ್ಯಾಲೆ ಐತೆ ಅಂತೇಳಿ. ಈ ಗುಡ್ಡ ನೋಡ್ರಿ. ಸೊ ಹಿಂಗೆ ನಡ್ಕೊಂಡು ಹೋಗೋದು, ಅಲ್ಲಿ ಮ್ಯಾಲೆ ಎಲ್ಲಾದರೂ ಇರುತ್ತಂತ ಹೇಳ್ಯಾರ, ಹೋಗಿ ಹುಡ್ಕೋಣ. ನಿಮ್ಗೆ ತುಂಬ ಕಾಯಿಸೋದು ಬೇಡ್ರಿ, ಒಂದು ಹಿಂಟ್ ಕೊಡ್ತೀನಿ ನಾನು. ಆ ಹಿಂಟ್ ಒಳಗೆ ಅರ್ಥ ಮಾಡ್ಕೊಂಬಿಡ್ರಿ. ಮೊದಲು ನಾನು ಆ ಬೀಜದ ಹೆಸರು ಕೇಳಿದ್ದೆ ಎಲ್ಲಿ ಅಂದ್ರೆ ಒಂದು ಹಾಡಿನೊಳಗೆ, ಕನ್ನಡ ಜನಪದ ಹಾಡ್ರಿ, ನಿಮ್ಗೆ ಗೊತ್ತಿರ್ಬೋದು. ನಾನು ಹಮ್ಮಿಂಗ್ ಮಾಡ್ತೀನಿ ನೋಡ್ರಿ. ಲ 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 ಅಂದರೆ ಅಪರಂಜಿ ಅಪರಂಜಿ ನೀನೇ ನನ್ನ. ಎಸ್, ಈ ಹಾಡಿಗೆ ಎಂಡ್ ಆಗುವಂಥ ಒಂದು ಪದ ಇದೆಯಲ್ಲ, ಆ ಪದದ ಸಸ್ಯವನ್ನು ಅಂದರೆ ಬಳ್ಳಿಯನ್ನು ಹುಡ್ಕೊಂಡು ನಾವು ಇವತ್ತು ಹೊರಟೀವಿ. ನನ್ನ ಮುಂದೆ ಇರುವಂಥ ವ್ಯೂ ಹೆಂಗಿದೆ ನೋಡ್ಬರಿ, ಹೇಳ್ತೀನಿ ನಿಮ್ಗೆ. ಹುಡುಕ್ತಾ ಇದ್ದೀನಿ ರೀ, ಬಂದಿದ್ದೀನಿ ಗುಡ್ಡದ ಮೇಲೆ. ನಿಮ್ಗೆ ಇನ್ನೊಂದು ಹೇಳ್ಬೇಕು ಅನ್ನಿಸ್ತು. ನಾನು ಮೊದಲ ಹಾಡು ಹೇಳಿದ್ನಲ್ಲ, ಅದೇ ಥರ ಇನ್ನೊಂದು ಹಾಡಲ್ಲಿ ಕೇಳಿದ್ದೆ, ಆದರೆ ಅದು ಮಂಟೇಸ್ವಾಮಿ ಅವರ ಒಂದು ಹಾಡು ಐತ್ರಿ. ಆ ಹಾಡಲ್ಲಿ ಒಂದು ಪ್ಯಾರ ಐತಿ, ಆ ಪ್ಯಾರದೊಳಗೆ ಒಂದು ಪದ ಬರುತ್ತಾ, ಸಾಧ್ಯವಾದ್ರೆ ಕಂಡುಹಿಡೀರಿ. ವಾಟ್ ಈಸ್ ಇಟ್? ಎದರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು, ಹೇಳ್ತಾ ಇದ್ದೀನಿ. ಟೆಲ್ ಅದು ಅಲ್ಲದೆ ನನ್ನ ಕಂದ, ಅದು ಅಲ್ಲದೆ ನನ್ನ ಕಂದ, ನಾಳೆ ಕಲಿಯುಗದಲ್ಲಿ ಅಡ್ಡ ಬೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡಬೇಕು, ಗುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು, ಆರಕ್ಕೇರಿದ ಹೆಂಗಸು ಮೂರಕ್ಕಿಳಿಯಬೇಕು, ಮೂರಕ್ಕಿಳಿಯುವ ಮುಂಚೆ ಅರಗಣ್ಣು ಕಾಣಬೇಕು, ಮಕ್ಕಳಿಲ್ಲದ ಬಂಜೆ ಮಕ್ಕಳ ಹೆರಲೇಬೇಕು, ಅಯ್ಯ 65ರ ಮುದುಕ ನಾಳೆ ಹರೆಯದ ಬಾಲೆಯ ಕೇಳಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ. ಕೇಳಿಸ್ಕೊಂಡ್ರಲ್ರಿ, ಇದ್ರೊಳಗೆ ಆ ಪದವನ್ನು ಹೇಳಿದೆ ನಾನು. ಹೌದ್ರಿ, ನಾನು ಹೇಳಿರೋ ಪದ ಗುಲಗಂಜಿ. ಆ ಗುಲಗಂಜಿಯನ್ನು ಹುಡ್ಕೊಂಡು ನಾನು ಈ ಗುಡ್ದಾಗ ತಿರುಗಾಡಕತ್ತೀನಿ. ಗುಲಗಂಜಿ ಗಿಡವನ್ನು ತೋರಿಸ್ತೀನಿ, ಅದರ ಬೀಜವನ್ನು ತೋರಿಸ್ತೀನಿ. ಅಲ್ಲಿಗೆ ಅದನ್ನು ನೋಡಿ ಅದರ ಉಪಯೋಗಗಳನ್ನು ತಿಳ್ಕೊಂಡು ವಿಡಿಯೋನ ಎಂಡ್ ಮಾಡೋಣ. ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಶತ್ರುಗಳನ್ನು ಕೊಲ್ಲೋಕ್ಕೆ ಬಳಸ್ತಿದ್ದಂತಹ ವಿಷಕಾರಿ ಬೀಜ ಮತ್ತು ಉಪಯೋಗ ಕೂಡ ಇದೆ ಅದರದ್ದು. ಆ ಉಪಯೋಗಗಳು ಏನಂತನೂ ಹೇಳ್ತೀನಿ. ಇದೇ ನೋಡ್ರಿ ಗುಲಗಂಜಿಯ ಬೀಜ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇದನ್ನು ಕರೀತಾರೆ. ಗುರ್ಗುಂಜಿ ಅಂತಲೂ ಕರೀತಾರೆ, ಗುಲಗಂಜಿ ಅಂತ ಕರೀತಾರೆ, ಮತ್ತು ಬೇರೆ ಕಡೆ ಎಲ್ಲ ಎತ್ತಿನ ಕಣ್ಣು ಅಂತ ಕರೀತಾರೆ. ಆಡು ಭಾಷೆಯಲ್ಲಿ ಹುಡುಗರೆಲ್ಲ ಎತ್ತಿನ ಕಣ್ಣು ಅಂತ ಕರೀತಾರೆ. ನೋಡಿ, ತುಂಬ ಅಂದರೆ ತುಂಬ ಡೇಂಜರು. ಅದಾದಮೇಲೆ ತುಂಬ ಅಂದರೆ ತುಂಬ ಉಪಯೋಗಕಾರಿ ಕೂಡ ಹೌದು. ಆದರೆ ಅದನ್ನು ಉಪಯೋಗ ಮಾಡೋದ್ರಲ್ಲಿ ಒಂದಿಷ್ಟು ವಿಧಾನಗಳಿದ್ದಾವೆ. ಇದನ್ನು ಅಂದರೆ ಇದರ ಬೀಜವನ್ನು ಒಂದಿಷ್ಟು ಹಾಲಲ್ಲಿ ಹಾಕಿ ಅದು ಯಾವುದ್ಯಾವುದೋ ಪ್ರೊಸೆಸ್ಗಳಿವೆ. ಆ ಪ್ರೊಸೆಸ್ಗಳು ಆದಮೇಲೆ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳು ರೆಡಿ ಆಗ್ತವೆ. ಆಯುರ್ವೇದದಲ್ಲಿ ಇದನ್ನು ತುಂಬ ಅಂದರೆ ತುಂಬ ಬಳಸಿದ್ದಾರೆ. ಇದರ ಇತಿಹಾಸ ತುಂಬ ದೊಡ್ಡದು. ನೋಡ್ರಿ, ರಾಶಿ ಅಂದರೆ ರಾಶಿ ಐತಿ, ಇಲ್ಲಿ ಅಲ್ಲೈತಿ, ಇಲ್ಲೈತಿ. ನೋಡ್ರಿ, ತುಂಬ ಅಪರೂಪ ರೀ ಇದು. ತುಂಬ ಕಡೆ ಇರೋಂಗೇ ಇಲ್ಲ, ತುಂಬ ಜನ ಹುಡುಕ್ತಾ ಇರ್ತಾರೆ. ಬರ್ರಿ, ಈ ಗಿಡದ ಎಲೆಗಳು ಮತ್ತು ಈ ಗಿಡದ ಕಾಂಡ, ಅದಾದಮೇಲೆ ಬೇರು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನೋಡ್ರಿ, ಇಲ್ಲಿ
ಇಲ್ಲೇ ನೋಡಕತ್ತೀರಿ ಇದ ಗುಲ್ಗಂಜಿ ಬಳ್ಳಿ ರೀ. ಹಿಂಗೆ ಹೋಗ್ತಾ 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 ಮೇಲೆ ಹೋಗೈತ್ರಿ ಇದು ರೀ. ಇದು ಗುಲ್ಗಂಜಿಯ ಬಳ್ಳಿ ರೀ. ಹೋಗ್ತಾ 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 ಪೂರ್ತಿ ಮೇಲೆ ಹೋಗೈತ್ರಿ. ಆದರೆ ಕಂಡು ಹಿಡಿಯೋಕ್ಕಾಗಂಗಿಲ್ಲ ಯಾವುದು ಬಳ್ಳಿ ಇದು ಅಂತೇಳಿ. ಈ ಗುಲ್ಗಂಜಿ ಬಳ್ಳಿ ಇದು ಇನ್ನೊಂದು ಗಿಡದ ಸಪೋರ್ಟ್ ಜೊತೆ ಬೆಳಿತೈತ್ರಿ. ಏನಿಲ್ಲ ಅಂದರೂ ಒಂದು 50 ವರ್ಷಗಳ ತನಕ ಇದು ಜೀವಂತ ಇರುತ್ತಂತ್ರಿ. ಇದರಿಂದ ಆಗುವಂಥ ಉಪಯೋಗಗಳು ಸಾಕಷ್ಟು ಇದಾವ್ರಿ. ಇದರ ಎಲೆಗಳನ್ನು ತೋರಿಸ್ತೀನಿ. ಅಂದರೆ ಆ ಬೀಜವನ್ನು ಬಿಟ್ಟು ಉಳಿದ ಎಲ್ಲ ಭಾಗಗಳನ್ನು ಯೂಸ್ ಮಾಡ್ಬೋದು ನಾವು. ಆ ಬೀಜಗಳನ್ನು ಯೂಸ್ ಮಾಡೋಕ್ಕೆ ಮಾತ್ರ ನಮ್ಮ ಕೈಲಿ ಆಗಲ್ಲ, ಯಾಕಂದರೆ ಅದಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಐತಿ. ಇದರ ಎಲೆಗಳು ಇಲ್ಲಿ ನೋಡ್ತಿರ್ಬೋದು ನೋಡ್ರಿ, ಇದರ ಎಲೆಗಳನ್ನು ತಿಂತಾರ. ಈ ಎಲೆಗಳನ್ನು ತಿನ್ನೋದ್ರಿಂದ ಸಾಕಷ್ಟು ಉಪಯೋಗ ಐತ್ರಿ. ಒಂದು ಹಾಡುಗಾರ ಇರ್ತಾರಲ್ಲ, ಹಾಡೋರು ಇದನ್ನು ಸುಮಾರು 1 ತಿಂಗಳಿಂದ 2 ತಿಂಗಳ ತನಕ ಕಂಟಿನ್ಯೂ ಆಗಿ ಇದನ್ನು ಸೇವಿಸ್ತಾ ಹೋದ್ರು ಅಂತಂದ್ರೆ ಅವರ ಧ್ವನಿ ಏನೈತಲ್ರಿ ನಿಜವಾಗ್ಲೂ ಅದ್ಭುತವಾಗಿ ಕಂಠ ಆಗುತ್ತಂತ್ರಿ. 2019-20 ಸಾಕಷ್ಟು ಅಂದರೆ ಸಾಕಷ್ಟು ತಿಂದಿನ್ರಿ ಇದನ್ನು. ನಿಜವಾಗ್ಲೂ ಕಂಠದಲ್ಲಿ ಧ್ವನಿಯಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ರೀ. ಅದಾದಮೇಲೆ ಇದನ್ನು ಮೌತ್ ಫ್ರೆಶ್ನರ್ ಆಗೂ ನಾವು ಯೂಸ್ ಮಾಡ್ಬೋದು. ನಮ್ಗೆ ಬಾಯಿಯೊಳಗೆ ಗುಳ್ಳೆ ಆಗಿರ್ತಾವೆ ನೋಡ್ರಿ ಹೀಟಿಗೆ, ಆ ಗುಳ್ಳೆಗಳು ಸಹ ಈ ಎಲೆಗಳನ್ನ ತಿನ್ನೋದ್ರಿಂದ ಹೋಗ್ತಾವಂತ್ರಿ. ಅದಾದಮೇಲೆ ಇದರ ಈ ಒಂದು ಬಳ್ಳಿಯ ಬೇರಿಂದ ಚಹಾ ಮಾಡ್ಕೊಂಡು ಕುಡಿತಾರ ಅಂತ ಕೇಳಿದ್ದೀನಿ ರೀ, ಆದರೆ ಅಷ್ಟು ಗೊತ್ತಿಲ್ಲ. ಆಯುರ್ವೇದದಲ್ಲಿ ಸುಮಾರು ಯೂಸಸ್ಗಳಿದಾವೆ ರೀ. ಅದಾದಮೇಲೆ ನಾನು ನಿಮ್ಗೆ ಹೇಳಿದ ಹಾಗೆ ಈ ಬಳ್ಳಿಯ ಬೇರನ್ನು ದಿನ ಬೆಳಿಗ್ಗೆ ಸಾಯಂಕಾಲ ಹಾಲಿನಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಪುರುಷತ್ವ ಹೆಚ್ಚಾಗುತ್ತಂತ, ಧಾತು ವೃದ್ಧಿ ಆಗುತ್ತಂತ. ಯಾಕೆ ಅವಸರ ಬೀಳ್ತೀಯ? ಅಲ್ಲೇ ಪ್ರಸಾದನ ಕೊಡ್ತಾವ್ರೆ, ಹೋಗುವಂತೆ. ಅವಸರ ಮಾಡ್ಬೇಡಿ, ತಡೀರಿ. ಯಾರಾದರೂ ಡಾಕ್ಟ್ರ್ ಇದ್ರು ಅಂತಂದ್ರೆ ಅವ್ರನ್ನ ಕೇಳ್ರಿ. ಅವರ ಸಲಹೆ ಸೂಚನೆಗಳ ಮೇರೆಗೆ ನೀವು ಅದನ್ನು ಯೂಸ್ ಮಾಡೋಕೆ ಮುಂದಾಗ್ರಿ. ಇಲ್ಲ ಅಂದ್ರೆ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ವಯಾಗ್ರಾ ಟ್ಯಾಬ್ಲೆಟ್ ಅಂತ ಏನು ಹೇಳ್ತೀವಲ್ಲ ನಾವು, ಅದರ 100ರಷ್ಟು ಕೆಲಸ ಮಾಡತ್ತಂತ್ರಿ ಇದು. ಇದರ ಮೂಲ ನೋಡೋದಾದ್ರೆ ಇದು ಇಂಡೋನೇಷ್ಯಾ ಮತ್ತು ಮಲೇಷಿಯಾ ದೇಶಕ್ಕೆ ಸೇರಿದ್ರಿ. ಇದು ನಿಮ್ಗೆ ಭಾರತದಲ್ಲಿ, ಚೀನಾದಲ್ಲಿ ಸುಮಾರು ದೇಶಗಳಲ್ಲಿ ಕಂಡು ಬರುತ್ತೆ. ಇದು ಯಾಕೆ ಡೇಂಜರ್ ಅಂದ್ರೆ ಇದ್ರೊಳಗೆ ಆಬ್ರಿನ್ ಅನ್ನುವಂಥ ಒಂದು ವಿಷಕಾರಿ ಅಂಶ ಐತ್ರಿ. ಅದರಿಂದಾಗಿ ಇದು ತುಂಬಾ ಡೇಂಜರ್. ಹಿಂದಿನ ಕಾಲದೊಳಗೆ ಇದನ್ನ ಬಂಗಾರಕ್ಕೆ ಸಮ ಅಂತ ಹೋಲಿಸ್ತಿದ್ರಿ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬಂಗಾರವನ್ನು ತೂಕ ಮಾಡಕ್ಕೆ ಈ ಗುಲಗಂಜಿಗಳನ್ನು ಬಳಸ್ತಿದ್ರಂತ್ರಿ. ನೀವು ಯಾವತ್ತಾದರೂ ಈ ರೀತಿ ಕೇಳಿಸ್ಕೊಂಡಿರ್ಬೋದು ಹೆಣ್ಣು ಮಕ್ಕಳ ಬಾಯಲ್ಲಿ, ಅಲ್ಲ ಅದೆಷ್ಟು ಗುಂಜಿ ಬಂಗಾರ ಐತಿ ಅಂತ ಹೇಳಿ. ಬರೀ ಹೆಣ್ಮಕ್ಳು ಅಷ್ಟೇ ಅಲ್ರಿ, ಗಂಡು ಮಕ್ಕಳು ಮಾತಾಡ್ತಾರ, ತಪ್ಪು ತಿಳ್ಕೊಬೇಡ್ರಿ. ಹೆಣ್ಣು ಮಕ್ಕಳು ಜಾಸ್ತಿ ಬಂಗಾರವನ್ನು ಇಷ್ಟಪಡೋದ್ರಿಂದ ಅವ್ರು ಆ ರೀತಿ ಮಾತಾಡ್ತಾರೆ ಅಂತ ಹೇಳಿದೆ. ಅದೆಷ್ಟು ಗುಂಜಿ ಬಂಗಾರ ಐತಿ, ಇದೆಷ್ಟು ಗುಂಜಿ ಬಂಗಾರ ಐತಿ ಅಂತೇಳಿ ಮಾತಾಡ್ತಿದ್ರಲ್ರಿ. ಅದಕ್ಕೆ ನೋಡ್ರಿ, ಈ ಒಂದು ಗುಲಗಂಜಿಯನ್ನು ಹಿಂದಿನ ಕಾಲದಲ್ಲಿ ಅಕ್ಕಸಾಲಿಗರು ಬಂಗಾರವನ್ನು ತೂಕ ಮಾಡಕ್ಕೆ ಬಳಸ್ತಿರಂತ. ಏನಿಲ್ಲ ಅಂದರೂ 8 ಗುಲಗಂಜಿಗಳು ಸೇರಿ 1 ಗ್ರಾಮ್ ಆಗುತ್ತಂತ್ರಿ. ಯಾಕೆ ಅಕ್ಕಸಾಲಿಗರು ಇದನ್ನು ಬಂಗಾರ ತೂಕ ಮಾಡಕ್ಕೆ ಬಳಸ್ತಿದ್ರು ಅಂತಂದ್ರೆ ಇವು ಪ್ರತಿಯೊಂದು ಬೀಜಗಳು ನೀವು ನೋಡ್ತಿರ್ಬೋದು, ಪ್ರತಿಯೊಂದು ಬೀಜಗಳು ಇನ್ನೊಂದು ಬೀಜಕ್ಕೆ ಸಮನಾಗಿಯೇ ತೂಕ ಇರ್ತಾವಂತ್ರಿ. ಇವು ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಒಂದು ನಂಬಿಕೆ ಐತ್ರಿ. ಅದೇನಂದ್ರೆ ಈ ಗುಲಗಂಜಿ ಮನೆಯೊಳಗೆ ಇರ್ಬೇಕಂತ್ರಿ. ಮನೆಯೊಳಗೆ ಇತ್ತು ಅಂದ್ರೆ ಆ ಮನೆ ಉದ್ಧಾರ ಆಗುತ್ತಂತ, ಲಕ್ಷ್ಮಿ ಬರ್ತಾಳಂತ. ಈ ಥರದ ಸಾಕಷ್ಟು ವಿಚಾರಗಳು ಇದರಿಂದ ಅದಾವ್ರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ಗೂಗಲ್ ಮಾಡಿರಿ, ಯೂಟ್ಯೂಬ್ ನೋಡ್ರಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಚಳಿಗಾಲ ಆಗಿರೋದ್ರಿಂದ ಎಲ್ಲ ಎಲೆಗಳು ಆಲ್ಮೋಸ್ಟ್ ಕೆಳಗೆ ಉದುರಿ ಬಿದ್ದಾವೆ ನೋಡ್ರಿ. ಒಣಗಿದಾಗ ಈ ರೀತಿ ಕಾಣಿಸ್ತಾವ್ರಿ. ಇಲ್ಲೇನು ಗಿಡದ ಕೆಳಗೆ ನಾಟಿದಾವಲ್ರಿ, ಇವೆಲ್ಲ ಗುಲಗಂಜಿ ಬಳ್ಳಿಗಳು ನೋಡ್ರಿ. ಇಲ್ಲಿ ಕಾಣಿಸ್ತಿರ್ಬೋದು ಎಲೆಗಳು ನೋಡ್ರಿ, ಇವೆಲ್ಲ ಗುಲಗಂಜಿ. ಇದ್ರ ಎಲೆಯ ಟೇಸ್ಟ್ ಹೆಂಗಿರುತ್ತಂದ್ರಿ ಹೇಳ್ತೀನಿ ಬರ್ರಿ. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಸ್ಟಾರ್ಟಿಂಗ್ ಸ್ವಲ್ಪ ಕೈ ಹತ್ತತ್ರಿ, ಅದಾದ್ಮೇಲೆ ಅಗಿದಾವದಂಗೆ ಸಿಹಿ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಸಿಹಿ ಆಗ್ತಾ ಹೋಗುತ್ತೆ ರೀ. ಇದನ್ನು ತಿಂದ ಮೇಲೆ ನೀರು ಕುಡ್ದೀವಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀರಿಗೆ ಏನಾದರೂ ಸಕ್ಕರೆ ಹಾಕಿದ್ರ ಅಂತ ಕೇಳ್ತೀವಿ ನಾವು, ಹಂಗಿರ್ತಾವ. ಹಂಗಾದ್ರೆ ನನಗಾಗ್ತಿರೋ ಫೀಲೇ ಬೇರೆ. ಫಸ್ಟ್ ಟೈಮ್ ಪೊರೆ ಬಿಟ್ರೋ ಹಾವು, ಫಸ್ಟ್ ಟೈಮ್ ಹಾರೋದು ಕಲ್ತಿರೋ ಹಕ್ಕಿ. ಮತ್ತೆ ಇನ್ನೊಂದು ಮಾತು ಐತ್ರಿ, ಅದೇನಂದ್ರೆ ಈ ಗುಲಗಂಜಿಗಳು ಇರುವಂತಹ ಕಪ್ಪು ಏನೈತ್ರಿ, ಆ ಕಪ್ಪು ಹೋಗಿ ಪೂರ್ತಿ ಏನಾದರೂ ಗುಲಗಂಜಿ ಕೆಂಪಾಯ್ತು ಅಂದ್ರೆ ಅಲ್ಲಿಗೆ ಕಲಿಯುಗ ಅಂತ್ಯ ಅಂತಾರೆ. ಏನಂದ್ರೆ ಗುಲಗಂಜಿ ಒಳಗೆ ವೆರೈಟೀಸ್ ಆಫ್ ಗುಲಗಂಜಿ ಅದಾವ. ಅಂದ್ರೆ 4-5 ವೆರೈಟಿ ಇರ್ಬೋದು. ನನಗೆ ಗೊತ್ತಿದ್ವು ಯಾವ ಅಂದ್ರೆ ಕೆಂಪು ಗುಲಗಂಜಿ, ಬಿಳೆ ಗುಲಗಂಜಿ, ಅದಾದ್ಮೇಲೆ ನೀಲಿ ಗುಲಗಂಜಿ ಅಷ್ಟೇ. ಮತ್ತೆ ಬೇರೆ ಬೇರೆ ಥರ ಇರ್ಬೋದು, ನನಗೆ ಗೊತ್ತಿಲ್ಲ. ಗೊತ್ತಿರೋ 3 ಥರ, ಅದೇ ಕೆಂಪು, ಬಿಳಿ, ನೀಲಿ.
ಕೊನೆಗೆ ಒಂದು ಮಾತು ಹೇಳ್ತೀನಿ ರೀ, ಇದ್ರದ್ದು ಏನೇ ಬಳಸಬೇಕಾದ್ರೂ ಕೂಡ ನೀವು ವೈದ್ಯರ ಸಲಹೆ ಇಲ್ಲದೆ ಬಳಸೋಕೆ ಹೋಗ್ಬೇಡ್ರಿ. ಈ ವಿಡಿಯೋ ನಾನು ಯಾಕೆ ಮಾಡಿದೆ ಅಂತಾದರೆ, ಈ ಥರದ ಒಂದು ಬಳ್ಳಿ ಐತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಮಾಡಿದೆ. ನಿಜವಾಗ್ಲೂ ನನಗೆ ತುಂಬ ವರ್ಷಗಳಿಂದ ಕಾಡ್ತಾ ಇತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹುಡ್ಕೊಂಡು ಬಂದು ನಿಮ್ಗೋಸ್ಕರ ವಿಡಿಯೋ ಮಾಡೇನ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು. ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಅಂದ್ರೆ ಕ್ರೇಜಿ ಇತ್ತು. ಗುಲ್ಗಂಜಿಯನ್ನು ಹುಡ್ಕೊಂಡು ಬಂದು ಯಾವ್ಯಾವುದೋ ಜಾಗಗಳನ್ನು ನೋಡಿದೆ. ಹೆಂಗೆ ಅನಿಸ್ತೀರಿ ವಿಡಿಯೋ? ಜಾಸ್ತಿ ಏನಿಲ್ರಿ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಮುಲಾಜ ಬೇಡ, ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದನ್ನ ಶೇರ್ ಮಾಡೋದನ್ನ, ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್. ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.